ಯಾಕಂದ್ರೆ ನನ್ನ ಮಗಳು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಫ್ರೆಂಡ್ಶಿಪ್ ನೆಪ ಇಟ್ಕೊಂಡು ಕೆಲ್ಸ ಸರಿಯಾಗಿ ಮಾಡದೇ ಇದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಕೆಲ್ಸ ಕೊಡ್ಸಿದ್ ನೀನೇ ಕೆಲ್ಸದಿಂದ ತೆಗ್ದು ಹಾಕಿದ್ಯಾ ಅಂದ್ಮೇಲೆ ನಿನ್ಗೆಷ್ಟು ಅಯ್ಯೋ ಅಂತ ಅನ್ಸಿರಲ್ಲ. ನೀನ್ ಮಾಡಿರೋದ್ರಲ್ಲಿ ತಪ್ಪೇನು ಇಲ್ಲ ಬಿಡು ಕಂದ. ನಾನಿವಾಗ ಯಾಕೆ ಬಂದೆ ಅಂದ್ರೆ ನೀನ್ ಮದ್ವೆಗೆ ಒಪ್ಕೊಂಡಿದ್ಯಲ್ಲ ಆ ವಿಷಯನ ನಾನು ಬ್ರೋಕರಿಗೆ ತಿಳಿಸ್ದೆ. ಅದಕ್ಕೆ ಅವರು ತಡ ಮಾಡೋದ್ ಬೇಡ, ನಿಶ್ಚಿತಾರ್ಥನ ಮಾಡಿ ಮುಗಿಸೋಣ ಬೇಗ ಅಂತ ಹೇಳಿದ್ದಾರೆ. ಅದಕ್ಕೆ ಅದೇ ಕಾವೇರಿ, ನಮ್ ಗುರುಗಳೊಬ್ರು ಇದಾರಲ್ಲ ಅವ್ರ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡೋಣ ಅಂತ. ನಾಳೆ ಬೆಳಿಗ್ಗೆ ನೀನು ನಮ್ ಜೊತೆ ಬಾ ಕಾವೇರಿ. ಸರಿ ಬಿಡು, ನೀನ್ ತುಂಬಾ ಬ್ಯುಸಿ ಇದೆಯಾ ಅನ್ಸುತ್ತೆ. ನಾಳೆ ನೀನ್ ಬರ್ತೀಯಾ ಅಂತ ನಾನು ಗುರುಗಳಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಬೆಳಿಗ್ಗೆ ಬೇಗ ರೆಡಿಯಾಗಮ್ಮ, ಹೋಗ್ಬಿಟ್ಟು ಬರೋಣ. ಪಾಪ ಪ್ರೀತು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ, ನೋಡೋಕ್ಕೆ ಆಗ್ತಿಲ್ಲ. ಅವನ್ನ ಸಮಾಧಾನ ಮಾಡೋ ಸ್ಥಿತಿಯಲ್ಲೂ ಇಲ್ಲ. ಮನಸ್ಸಿನ ಒಳಗಡೆ ಒದ್ದಾಡ್ತಿರೋ ಅವನ್ನ ಕೇಳೋರು ಯಾರೂ ಇಲ್ವಲ್ಲ. ಯದೋ ಅನ್ನೋ ದ್ರೋಹಿಗೆ ಊರಲ್ಲಿರೋರು ಎಲ್ಲಾರ್ದು ಅನುಕಂಪ. ಅವನೊಬ್ಬ ದುಡ್ಡು ಇಡಿಯಟ್.